ಸರ್ ನಮಸ್ಕಾರ ಸರ್. ಸರ್ ಇದು ಚಿತ್ರದುರ್ಗ ಡಿಸ್ಟಿಕ್ಕು ಸರ್, ಹೊಸದುರ್ಗ ತಾಲೂಕಿದು. ತುಂಬ ಒಳ್ಳೆ ಪ್ರಾಪರ್ಟಿ ನಿಮಗೆ ತಾರ್ ರೋಡ್ಗೆ ತೋರಿಸ್ತಾ ಇದ್ದೀನಿ ನೋಡಿ ಸರ್. ಕೆಂಪು ಭೂಮಿ, ರೆಡ್ ಸಾಯಿಲ್, ಇದು ಕೆಂಪು ಭೂಮಿ ಸರ್. ಇಲ್ಲಿ ನಿಮಗೆ ತಾರ್ ರೋಡ್ ಅಪ್ರೋಚು ತುಂಬ ಚೆನ್ನಾಗಿದೆ ಸಾಯಿಲು. ಈ ಬೇಲಿಯಿಂದ ಸೀದಾ ಮ್ಯಾಪ್ ಹೋಗೋಣ ನೋಡಿ, ಕಂಪ್ಲೀಟಾಗಿ ರೆಡ್ ಸಾಯಿಲ್ ಸರ್. ಇದು ನೋಡ್ತಾ ಇರ್ಬೋದು ನೀವು. ಮಣ್ಣು ಯಾವ ಥರ ಇದೆ ಅಂದರೆ ಕೆಂಪು ಮಣ್ಣು ಕಂಪ್ಲೀಟಾಗಿ. ಇದೆಲ್ಲ ಪ್ಲ್ಯಾಟು ನಿಮಗೆ ರೆಡ್ ಸಾಯಿಲ್ ಆಗಿ ಕಾಣುತ್ತೆ. ಒಳ್ಳೆ ಭೂಮಿ, ಒತ್ತುವರಿ ಮಾಡೋಕ್ಕೆ ಗುಡ್ಡ. ಮೇಲ್ಗಡೆ ಬೇಕಪ್ಪ ಅಂದರೆ ನಮಗೆ ಇನ್ನೂ ಒಂದು 2 3 4 ಎಕರೆ ನಾವಿನ್ನೂ ಪ್ರಾಪರ್ಟಿನ ಪ್ಲೇಸ್ ಮಾಡ್ಕೊಬೋದು. ಯಾಕಂದರೆ ಇಲ್ಲಿ ಪಕ್ಕದಲ್ಲಿ ಸ್ವಲ್ಪ ಗೌರ್ಮೆಂಟ್ ಲ್ಯಾಂಡ್ ಇರೋದ್ರಿಂದ ನಮಗೆ ಬೇಕಂದರೆ ಉಪಯೋಗ ಮಾಡ್ಕೊಬೋದು. ಉಳುಮೆ ಮಾಡ್ಕೊಳೋದಕ್ಕೇನು ಸಮಸ್ಯೆ ಏನಿಲ್ಲ. ತುಂಬ ಚೆನ್ನಾಗಿದೆ ಫ್ಲ್ಯಾಟು ಸರ್. ಕಂಪ್ಲೀಟಾಗಿ ತಂತಿ ಬೇಲಿ ಆಗಿದೆ ಜಮೀನಿಗೆ. ಸರ್ ನಮಸ್ತೆ. ನೋಡಿ ಇಲ್ಲಿ ಪಕ್ಕದಲ್ಲಿ ಯಾವ ಥರ ತೋಟ ಮಾಡಿದ್ದಾರೆ. ಕಂಪ್ಲೀಟಾಗಿ ರೆಡ್ ಸಾಯಿಲ್ ಸರ್. ಇಲ್ಲಿ ಕೆಂಪು ಮಣ್ಣು, ಭಾಳ ಅಚ್ಚುಕಟ್ಟಾಗಿ ಮಾಡಿರೋಂಥ ತೋಟಗಳಿವು. ಎರಡೂ ಕಡೆಗೂ ಅಷ್ಟೇ. ಇಲ್ಲಿ ನಿಮಗೆ ಈ ಕಡೆನೂ ಅಷ್ಟೇ ಕಂಪ್ಲೀಟಾಗಿ ತೋಟ ಸಮೃದ್ಧಿ ಆದಂಥ. ಇಲ್ಲಿ ನೋಡಿ ಕೊಟ್ಟಿಗೆ ಗೊಬ್ಬರ ಇಲ್ಲಿ ರೈತರು ತೊಗೊಂಡು ಹೋಗ್ತಾ ಇದ್ದಾರೆ ನೀಟಾಗಿ ಕ್ಲೀನಾಗೆ. ಎಷ್ಟು ಚೆನ್ನಾಗಿ ಇಂಥ ಗೊಬ್ಬರಗಳು ಹಾಕೋದ್ರಿಂದ ತೋಟಗಳು ಎಷ್ಟು ಚೆನ್ನಾಗಿ ಬರುತ್ತೆ ನೋಡಿ. ಅಡಿಕೆ ಸಸಿ ಗೊಬ್ಬರ, ಈ ಥರ ಸಗಣಿ ಗೊಬ್ಬರ ತುಂಬ ಕಾಸ್ಟ್ಲಿ ಹೋಯ್ತು. 10,000 ರೂಪಾಯಿ ಒಂದು ಟ್ರ್ಯಾಕ್ಟರ್ ಹೋಗುತ್ತೆ ಟ್ರಾನ್ಸ್ಪೋರ್ಟಿಂಗ್ ವಿತ್ ಸೇರಿ. ಯಾಕೆಂದರೆ ಸಗಣಿ ಗೊಬ್ಬರಕ್ಕೆ ತುಂಬ ಬೇಡಿಕೆ ಇದೆ. ರೆಡ್ ಸಾಯಿಲ್ ನೋಡಿ. ಇಲ್ಲಿ ಕಂಪ್ಲೀಟಾಗಿ ನಿಮಗೆ ವಿಲೇಜ್ ಅಟ್ಯಾಚ್ ಆಗಿ ಈ ಕಡೆ ನೋಡಿ ಎಲ್ಲ ಕಂಪ್ಲೀಟು ಅಡಿಕೆ ಎಷ್ಟು ಸೊಗಸಾಗಿ ಬಂದಿದೆ ನೋಡಿ. ಕೆಂಪು ಭೂಮಿ ಸರ್. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ನಾನು ಕೊಡೋ ಅಂಥ ವೀಡಿಯೋಗಳು ನಿಮಗೆ ತುಂಬ ಅಂದರೆ ತುಂಬ ಅದ್ಭುತವಾಗಿರ್ತವೆ. ಈ ತೋಟಗಳು, ಈ ತೋಟಕ್ಕೆ ಅಟ್ಯಾಚ್ ಆಗಿ ವಿಲೇಜ್ ಇದೆ ನೋಡಿ. ವಿಲೇಜ್ ಕಡಿಮೆ ಅಂದರೆ ಇಲ್ಲಿ ನಿಮಗೆ ಒಂದು 100 ರಿಂದ 120 ಮನೆ ಇಲ್ಲಿ ವಾಸ ಆಗಿರುತ್ತೆ. ಇಲ್ಲಿ ನಿಮಗೆ ವಿಲೇಜ್ ಅಟ್ಯಾಚ್ ಆಗಿ ಇಲ್ಲಿ 1 ಎಕರೆ ಜಮೀನಿದೆ. ಆ 1 ಎಕರೆ ಜಮೀನು ಕೇವಲ ನೀರಿಗೋಸ್ಕರ ಇಲ್ಲಿ ಬೋರ್ ಹಾಕ್ಸ್ಕೊಂಡಿದ್ದಾರೆ ರೈತರು ನೋಡಿ. ಇದೆಲ್ಲ ವಿಲೇಜು ನಿಮಗೆ ಕಂಪ್ಲೀಟಾಗಿ ವಿಲೇಜ್. ಇದೆಲ್ಲ ಒಳ್ಳೆ ಮನೆಗಳಿದೆ ಇಲ್ಲಿ. ಇಲ್ಲಿ ನಮಗೆ 1 ಎಕರೆ ಇದು ರೂಮು ಇದೆಲ್ಲ ವ್ಯವಸ್ಥೆ ಮಾಡಿಕೊಂಡು ಇಲ್ಲಿ 3 ಬೋರುಗಳು ಒಂದು 3 ಇಂಚ್ ನೀರು ಬರುತ್ತೆ. ಕಂಪ್ಲೀಟಾಗಿ ನಾವು ನೋಡೋದಾದರೆ ಇಲ್ಲಿ ನೋಡಿ, ಕಂಪ್ಲೀಟಾಗಿ ಇಲ್ಲಿ ಅಡಿಕೆ ತೋಟಗಳು ಕಂಪ್ಲೀಟಾಗಿ ನಿಮಗೆ ನೋಡಿ. ಇದೆಲ್ಲ ಕಂಪ್ಲೀಟ್ ಸೊಗಸಾದಂಥ ಅಡಿಕೆ ತೋಟಗಳು ತುಂಬ ಚೆನ್ನಾಗಿದೆ. ಈ ಕಡೆ ಎಲ್ಲ ಒಳ್ಳೆ ಮನೆಗಳು ಮಾಡ್ಕೊಂಡಿದ್ದಾರೆ ರೈತರು. ಒಳ್ಳೆ ಊರಿದು. ವಿಲೇಜ್ ಅಟ್ಯಾಚ್ ಆಗಿ ಇಲ್ಲಿ 1 ಎಕರೆ ಬರುತ್ತೆ. ಇಲ್ಲಿಂದ ಪೈಪ್ಲೈನ್ ಮಾಡಿಕೊಂಡು ಬನ್ನಿ. ಇಲ್ಲೇ ಪಕ್ಕದಲ್ಲಿ ವಿಲೇಜ್ ಪಕ್ಕದಲ್ಲಿ ಇನ್ನು 10 ಎಕರೆ ಜಮೀನಿದೆ. 10 ಎಕರೆ ಜಮೀನು ಕಂಪ್ಲೀಟ್ ತಂತಿ ಬೇಲಿ ಮಾಡಿ ವಾಸಕ್ಕೋಸ್ಕರ ಒಂದು ಒಳ್ಳೆ ಪಾಯಿಂಟ್ ಮಾಡಿ ಒಂದು ಮನೆ ಮಾಡಿದ್ದಾರೆ. ಅದು ಸಮೇತ ನಾನು ನಿಮಗೆ ತೋರಿಸ್ತೀನಿ. ಈ 1 ಎಕರೆ ಜಮೀನಿಗೂ ಪ್ಲಸ್ಸು ನಮ್ಮ 10 ಎಕರೆ ಇರೋವಂಥ ಜಮೀನಿಗೂ ಕೇವಲ ನಿಮಗೆ 500 ಮೀಟ್ರ್ ಆಗುತ್ತೆ. ಜಮೀನಿಗೂ ಈ ತೋಟಕ್ಕೂ ತುಂಬ ಹತ್ರ ಇದೆ. ಎಲ್ಲ ಪೈಪ್ಲೈನ್ ನೀಟಾಗಿದೆ, ಅನುಕೂಲವಿದೆ. ಈ ಕಡೆ ನೋಡಿ ಸರ್, ಎಷ್ಟು ಸೊಗಸಾದಂಥ ಅಡಿಕೆ ತೋಟಗಳು. ಬಾಳೆ, ಅಡಿಕೆ, ತೆಂಗು, ಪಪ್ಪಾಯ, ಈ ಥರ ಎಲ್ಲ ಕಂಪ್ಲೀಟಾಗಿ ನಿಮಗೆ ತಾರ್ ರೋಡ್ ಅಪ್ರೋಚ್ ಆಗಿ ಇಲ್ಲಿ ಮೇಲ್ಗಡೆ ಬರುತ್ತೆ ಜಮೀನು. ನಿಮಗೆ ತೋರಿಸ್ತೀನಿ. ನಿಮಗೆ ಇಲ್ಲಿಂದ ನಾವು ತಾರ್ ರೋಡ್ ಮುಖಾಂತರ ಹೋಗೋಣ. ಯಾಕೆಂದರೆ ನಮ್ಮ ಕಸ್ಟಮರ್ಗೆ ದಾರಿ ಯಾವ ಥರ ಇದೆ ಅನ್ನೋದು ಹೇಳ್ಬಿಟ್ಟು ಅದು ನೀಟಾಗಿ ಕಾಣಿಸ್ಬೇಕು. ಇಲ್ಲಿ ನಿಮಗೆ ಕಾಣೋದು ಕಂಪ್ಲೀಟ್ವಾಗಿ ಅಡಿಕೆ, ತೆಂಗು, ಬಾಳೆ, ಈ 3 ಬೆಳೆಗಳು ಅತಿ ಹೆಚ್ಚಾಗಿ ಬೆಳೀತಾರೆ ರೈತರು ನೋಡಿ. ಇದು ಸೀದಾ ನಮ್ಮ ಇದು NH ಗೆ ಇದು ಕನೆಕ್ಟ್ ಆಗುತ್ತೆ. ಇದು NH ಗೆ ಕನೆಕ್ಟ್ ಆಗುತ್ತೆ ರೋಡು ಸೀದಾ ಹೋಗಿ. ಇಲ್ಲಿದ್ದು ಬೆಂಗಳೂರಿಗೆ ಕೇವಲ ಹೋಗೋದಕ್ಕೆ ನಮಗೆ ಒಂದು 185 ಕಿಲೋಮೀಟ್ರ್ ಆಗುತ್ತೆ ಅಷ್ಟೇ. ಬೆಂಗಳೂರಿಗೆ 185 ಕಿಲೋಮೀಟ್ರ್ ಆಗುತ್ತೆ. ನಾವು ಈಗ ಆ ವಿಲೇಜಿಂದ ಬಂದ ಮೇಲೆ ನಮಗೆ ಸೀದಾ ನಮ್ಮ ಜಮೀನಿಗೆ ಹೋಗೋಣ ಬನ್ನಿ. ಯಾವ ಥರ ಇದೆ ಎಲ್ಲ ತೋರಿಸ್ತೀನಿ ನಿಮಗೆ. ಈ ತಾರ್ ರೋಡ್ನ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ. ತಾರ್ ರೋಡಿಂದ
ಕೇವಲ ನಾವು 500 ಮೀಟ್ರ್ ಅಷ್ಟೇ. ಆದರೆ ಜಮೀನಿಗೆ ನೋಡಿ ಇದು ದಾರಿ ಕಂಪ್ಲೀಟಾಗಿ ತಾರ್ ರೋಡಿಂದ ಸೀದಾ ಜಮೀನಿಗೆ ಹೋಗುತ್ತೆ ದಾರಿ. ಇದು ನೀಟ್ ಆ್ಯಂಡ್ ಕ್ಲೀನ್ ಇದೆ, ದಾರಿಗೆ ಯಾವುದೇ ಥರ ಸಮಸ್ಯೆ ಇಲ್ಲ, ವೆಹಿಕಲ್ ಹೋಗುತ್ತೆ. ಅಲ್ಲಿಂದ ಹೋಗೋಣ ನೋಡಿ ಆ 3 ಬೋರ್ಗಳು ನೀರು ಬಂದ ಮೇಲೆ ಈ ತೊಟ್ಟಿಗೆ ಶೇಖರಣೆ ಮಾಡೋದಕ್ಕೆ ಈ ತೊಟ್ಟಿ ಮಾಡ್ಕೊಂಡಿದ್ದಾರೆ ಹೈಟಲ್ಲಿ. ಹೈಟ್ ಪ್ಲೇಸ್ ಇದು. ಇದರಲ್ಲಿ ನೀರಿಲ್ಲಿ ಶೇಖರಣೆ ಆದರೆ ಇಲ್ಲಿದ್ದ ಈಸಿಯಾಗಿ ನಮಗೆ ಕಂಪ್ಲೀಟ್ ಜಮೀನಿಗೆ ಹೋಗುತ್ತೆ. ನೋಡಿ ಜಮೀನು ಯಾವ ಥರ ಬರುತ್ತೆ ಅಂತ ಹೇಳ್ತೀವಿ ನೋಡಿ. ಈ ಒಂದು ಬೇಲಿಯಿಂದ ಕೊನೆಗೆ ಈ ಬೇಲಿವರೆಗೂ ಬರುತ್ತೆ. ಮತ್ತು ಈ ಥರ ಬಂದು ಇದು ಇಲ್ಲಿ ಚೌಕ ಕಂಪ್ಲೀಟಾಗಿ ಇಲ್ಲಿಗೆ ಬರುತ್ತೆ. ಕಂಪ್ಲೀಟಾಗಿ ಇದು 10 ಎಕರೆ ಪ್ರಾಪರ್ಟಿ. ನೋಡಿ ತಾರ್ ರೋಡು, ಇಲ್ಲೇನು ವೆಹಿಕಲ್ ಹೋಗ್ತಿದೆ ನೋಡಿ, ಕಾಣಿಸ್ತಿದೆಯಾ ನಿಮಗೆ? ನೋಡಿ ಇದೇನು ತಾರ್ ರೋಡ್ ಹೋಗ್ತಿದೆಯಾ, ಇದೇ ತಾರ್ ರೋಡು. ನೋಡಿ ಮತ್ತೊಂದು ವೆಹಿಕಲ್ ಬರ್ತಾಯಿದೆ ನೋಡಿ, ಇದೇ ತಾರ್ ರೋಡು. ಈ ತಾರ್ ರೋಡಿಂದ ನೋಡಿ ನೇರವಾಗಿ ನಾವು ಇಲ್ಲಿ ಒಳಗಡೆ ಬರಬೇಕು. ಇಲ್ಲಿದೆ ನೋಡಿ ಗೇಟ್. ಏನಕ್ಕೆ ಇದು ಕಳ್ಳೆ ಅಡ್ಡ ಇದೆ, ನಿಮಗೆ ಕಾಣಿಸ್ತಾ ಇಲ್ಲ. ಈಗ ನಾನು ಗೇಟ್ ತೋರಿಸ್ತೀನಿ ನೋಡಿ. ಇದು ಸಹ ತಾರ್ ರೋಡು, ಇದು ಸಮೇತ ವಿಲೇಜ್ಗೆ ಹೋಗೋ ರೋಡು. ತುಂಬ ಚೆನ್ನಾಗಿದೆ ರೋಡ್ ಕನೆಕ್ಟಿವಿಟಿಯು. ಇದೆಲ್ಲ ಕಂಪ್ಲೀಟ್ ಅಡಿಕೆ, ಬಾಳೆ, ತೆಂಗು ಎಲ್ಲ ಮಾಡಿದ್ದಾರೆ ಕಂಪ್ಲೀಟಾಗಿ. ಇನ್ನು ನಿಮ್ಮ ಜಮೀನಿನ ಪರಿಚಯ ಪೂರ್ತಿ ಕೊಡ್ತೀನಿ. ಸಾಯಿಲ್ ವಿಷಯಕ್ಕೆ ಬಂದರೆ ಕೆಂಪು ಭೂಮಿ ಸರ್, ತುಂಬ ಚೆನ್ನಾಗಿದೆ, ಸ್ಕ್ವೇರ್ ಆಗಿದೆ ಭೂಮಿ. ನೋಡಿ ಸರ್, ಇದೆಲ್ಲ ತಂತಿ ಬೇಲಿ. ಏನು ಆ ವಿಲೇಜಿಂದ ಬಂದಿದೆಯೋ ನೀರಿನ ವ್ಯವಸ್ಥೆ ಇಲ್ಲಿ ಬಂದಿದೆ ನೋಡಿ, ಫಿಲ್ಟ್ರು. ಇದೆಲ್ಲ ತಂತಿ ಬೇಲಿ, ಇದೆಲ್ಲ ತಂತಿ ಬೇಲಿ ಆಗಿ ಈ ಥರ ಸ್ಕ್ವೇರ್ ಆಗಿದೆ. ತಂತಿ ಬೇಲಿ ಕಂಪ್ಲೀಟಾಗಿ ಭೂಮಿ ನೀಟಾಗಿ ಚೌಕವಾಗಿ ಬರುತ್ತೆ ನಿಮ್ಗೆ ನೀಟಾಗಿ. ನೋಡಿ ಇಲ್ಲೇನು ವೆಹಿಕಲ್ ಹೋಗ್ತಿದೆಯೋ ಇದೇ ನಿಮಗೆ ತಾರ್ ರೋಡು. ಸೀದಾ NHS ಇರುತ್ತೆ, ಇದು ನಿಮಗೆ NHS ಇರುತ್ತೆ. ಇದು ರೋಡ್ ನಿಮಗೆ, ಇದು ತಾರ್ ರೋಡು. ತಾರ್ ರೋಡ್ಗೂ ನಮ್ಮ ಜಮೀನಿಗೂ ಕೇವಲ 50 ಮೀಟ್ರು. ಇದು ಜೊತೆಗೆ ನಿಮಗೆ ಒಂದು ತೋಟದ ಮನೆ. ಇದೆಲ್ಲ ಕಂಪ್ಲೀಟಾಗಿ ನಿಮಗೆ ನೀಟಾಗಿ ಶೀಟ್ ಹಾಕಿಸಿ ಒಳ್ಳೆ ನೀಟ್ ಆ್ಯಂಡ್ ಕ್ಲೀನಾಗಿ ಮಾಡಿದ್ದಾರೆ. ಇಲ್ಲಿ ಒಂದು ಫ್ಯಾಮಿಲಿ ಆರಾಮಾಗಿರ್ಬೋದು, ಯಾಕಂದರೆ ಇಲ್ಲಿ ಪಕ್ಕದಲ್ಲಿ ಊರಿದೆ. ಆ ಊರಿಗೆ ಅಟ್ಯಾಚ್ ಆಗಿ ನಿಮಗೆ ಈ ಒಂದು ಜಮೀನಿದೆ. ಇದು ಕಂಪ್ಲೀಟಾಗಿ ವ್ಯವಸ್ಥಿತವಾಗಿದೆ ಸರ್. ಒಳಗಡೆ ಎಲ್ಲ ಜಸ್ಟ್ ಫಾರ್ ಸ್ವಲ್ಪ ಕ್ಲೀನ್ ಮಾಡ್ಕೊಂಡು ಒಂದು ಪೇಂಟ್ ಮಾಡ್ಕೊಂಬಿಟ್ರೆ ಭಾಳ ಚೆನ್ನಾಗಿರುತ್ತೆ. ನಿಮಗೆಲ್ಲ ವ್ಯವಸ್ಥಿತವಾಗಿದೆ. ಟಾಯ್ಲೆಟ್, ಬಾತ್ರೂಮ್ ಆಯಿತು, ನಮಗೆ ರೆಸ್ಟ್ ಮಾಡೋಕ್ಕೆ ಒಂದು ಹಾಲ್ ಆಯಿತು, ರೂಮ್ ಆಯಿತು, ಸೋಫಾ ಆಯಿತು, ಎಲ್ಲ ವ್ಯವಸ್ಥೆ ಇದೆ. ತೋಟದ ಮನೆ ಹೈಟಲ್ಲಿರೋದ್ರಿಂದ ಈ ಒಂದು ತೋಟನ ತುಂಬ ಚೆನ್ನಾಗಿ ಸವಿಬೋದು. ನೋಡಿ ಇಲ್ಲಿ ಹತ್ತಿರದಲ್ಲಿ ನಿಮ್ಗೆ ಇನ್ನೂ ಸುಮಾರು ವಿಲೇಜ್ಗಳಿದ್ದಾವೆ. ಇಲ್ಲಿ ಎಲ್ಲ ಕಂಪ್ಲೀಟಾಗಿ ತೋಟ ಸರ್. ನೋಡಿ ಇಲ್ಲೇ ಒಂದು ವಿಲೇಜ್ ಇದೆ ನೋಡಿ, ಎಷ್ಟು ಚೆನ್ನಾಗಿದೆ ನೋಡಿ ವಿಲೇಜ್, ನೀಟ್ ಆ್ಯಂಡ್ ಕ್ಲೀನು. ಮತ್ತು ನಿಮಗೆ ಇಲ್ಲೆಲ್ಲ ಇರೋದೇನು ಗೊತ್ತಾ ಸರ್, ಕಂಪ್ಲೀಟಾಗಿ ಬಾಳೆ ನೋಡಿ ಎಷ್ಟು ಹಸಿರಾಗಿದೆ. ಅಡಿಕೆ, ತೆಂಗು, ಎಲ್ಲ ಕಡೆಯೂ ತೋಟಗಳು. 4 ಕಡೆಗೂ ತೋರಿಸ್ತೀನಿ ನಾನು ನಿಮ್ಗೆ. ಯಾಕಂದರೆ ಈಗ ನಮ್ಮ ರೈತರು ಇಂಥ ಒಂದು ಜಮೀನನ್ನ ತೊಗೊಳ್ಬೇಕು ಅಂತ ಆಸಕ್ತಿ ಇದ್ದವ್ರಿಗೆ ತೋಟಗಳ ಬಗ್ಗೆ, ನೀರಿನ ಬಗ್ಗೆ ಸಂಶಯ ಇರಬಾರ್ದು. ಇಲ್ಲಿ ನೀರು ನಿಮಗೆ ಪೂರ್ತಿ ಸಮಾಧಾನಪೂರ್ವಕವಾಗಿ ನೀರಿದೆ. ಸಾಯಿಲ್ ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ. ಇಲ್ಲೇ ಉಳುಮೆ ಮಾಡಿದ್ವಲ್ಲ, ಈ ಸಾಯಿಲ್ ನೋಡಿದ್ರೆ ನೀವು ಮಾತಾಡೋ ಆಗಿಲ್ಲ, ಆ ಥರ ಇದು ಬರುತ್ತಿದ್ದು ಮಣ್ಣು. ಇದರಲ್ಲಿ ದಾಳಿಂಬ್ರೆ ಎಲ್ಲ ಮಾಡಿದ್ದಾರೆ ತೋಟ ಅಚ್ಚುಕಟ್ಟಾಗಿ. ಒಳ್ಳೆ ದಾಳಿಂಬ್ರೆ ಬೆಳೆದಿದ್ದಾರೆ ರೈತರು ಇಲ್ಲಿ ನೋಡಿ. ಇದೆಲ್ಲ ಕಂಪ್ಲೀಟಾಗಿ ತೋಟನೇ ಸರ್. ನಿಮಗೆಲ್ಲ ಕಂಪ್ಲೀಟಾಗಿ ತೋಟನೇ ನಾನು ನಿಮ್ಗೆ ತೋರಿಸ್ತಿರೋದು. ಈಗ ಕಾಣಿಸ್ತಿದೆಯಾ ನಿಮಗೆ? ಇದೆಲ್ಲ ನಾನು ತೋಟನೇ ನಿಮಗೆ ಹಚ್ಚ ಹಸಿರು. ಇದೆಲ್ಲ ತೋಟ ನೋಡಬೇಕಂದ್ರೆ ಪೂರ್ತಿ ಹಸಿರಾದಂಥ ತೋಟ ಇದು ನೋಡಿ. ಇಲ್ಲಿ ನೀರಿನ ವ್ಯವಸ್ಥೆ ಮಾಡಿದ್ದಾರೆ, ತೋರಿಸಿದ್ದೀನಿ ನಿಮಗೆ. ಇಲ್ಲಿ ಟ್ಯಾಂಕ್ ಇದೆ, ವಾಟರ್ ಟ್ಯಾಂಕ್. ಇಲ್ಲಿ ಇದು ಮನೆ ಆಯಿತು ವಾಸಕ್ಕೆ. ನೀಟ್ ಆ್ಯಂಡ್ ಕ್ಲೀನಾಗೆ ಕಂಪ್ಲೀಟಾಗಿ ಶೆಡ್ ಇದೆ. ಇದನ್ನು ನೋಡಿ ಈ ಥರ ತೋರಿಸ್ತೀನಿ ನಾನು ನಿಮಗೆ, ಇನ್ನೂ ನೀಟಾಗಿ ಕಾಣುತ್ತೆ ನೋಡಿ. ಈ ಥರ ನೀಟಾಗಿ ಕಾಣುತ್ತೆ, ಹೈಟಲ್ಲಿದೆ. ನಮ್ಮ ತೋಟದಲ್ಲಿ ನಾವು ಏನೇ ಬೆಳೆದರೂ ಇದು ನೀಟಾಗಿ ನಿಮಗೆ ಕಾಣುತ್ತೆ. ತಂತಿ ಬೇಲಿ ಆಗಿರೋದ್ರಿಂದ ನಿಮ್ಗೆ ಯಾವುದೇ ಥರ ಸಂಶಯ ಇರೋದಿಲ್ಲ. ಇದು ನೀಟ್ ಆ್ಯಂಡ್ ಕ್ಲೀನ್ ನೋಡಿ, ಹಚ್ಚ ಹಸಿರು. 4 ಕಡೆಗೂ ಬೆಟ್ಟ, ಒಳ್ಳೆ ವ್ಯೂಸ್ ಇದೆ.
ಮನೆ ತೋರಿಸ್ತೀನಿ ಯಾವ ಥರ ಇದೆ. ನೀಟ್ ಆ್ಯಂಡ್ ಕ್ಲೀನ್ ಇದೆ. ಇಲ್ಲಿ ಕಂಪ್ಲೀಟ್ ಫಿನಿಶಿಂಗ್ ತಂತಿ ಬೇಲಿ ನೀಟ್ ಆ್ಯಂಡ್ ಕ್ಲೀನ್ ಇದೆ. ಜಮೀನು ಬಗ್ಗೆ ನಾವೇನು ಮಾತಾಡೋ ಹಾಗೆ ಇಲ್ಲ. ಒಳ್ಳೆ ಸಮತಟ್ಟಾದಂಥ ಜಮೀನು, ಭಾಳ ಒಳ್ಳೆ ವ್ಯೂನಲ್ಲಿದೆ. ಇದು ಅಡಿಕೆ, ಬಾಳೆ, ತೆಂಗು, ಪಪ್ಪಾಯಿ ಏನು ಬೇಕಾದ್ರೂ ಬೆಳೆ ಬೆಳಿಬೋದು. ಒಳ್ಳೆ ನೀರಿದೆ, ನೀರಿಗೇನು ಸಮಸ್ಯೆ ಇಲ್ಲ. 3 ಬೋರ್ ಇರೋದ್ರಿಂದ. ಇದು 1 ಎಕರೆ ಬಂದುಬಿಟ್ಟು 25 ಲಕ್ಷ ಹೇಳ್ತಾರೆ ಓನರು. 25 ಲಕ್ಷ ಹೇಳ್ತಿದ್ದಾರೆ ಓನರು. ನೆಗೋಷಿಯಬಲ್ ಆಗುತ್ತೆ. ಇದು ಜಮೀನು ನೋಡಿ ನಿಮಗೆ ಸಮಾಧಾನ ಆಯಿತು ಅಂದರೆ ಒಂದು ಒಳ್ಳೆ ಪ್ರೈಸಲ್ಲಿ ಮಾಡೋಣಂತೆ. ಯಾಕೆಂದರೆ 3 ಬೋರ್ ಇದೆ, ಸಫಿಷಿಯೆಂಟ್ ವಾಟ್ರ್ ಇದೆ, ಕಂಪ್ಲೀಟ್ ತಂತಿ ಬೇಲಿ ಆಗಿದೆ. ಹಾಗಾಗಿ ಇದರಲ್ಲಿ ಯಾವುದೇ ಥರ ನಮಗೆ ಸಂಶಯ ಇರಬಾರ್ದು. ಒಳ್ಳೆ ಪ್ರಾಪರ್ಟಿಗೆ ಒಳ್ಳೆ ಇನ್ವೆಸ್ಟ್ಮೆಂಟ್ ಮಾಡಿ ಬೈ ಮಾಡ್ಬೋದು ಸರ್. ನೀಟ್ ಆ್ಯಂಡ್ ಕ್ಲೀನ್ ಇದೆ. ಈ ಕಡೆ ಸೈಡು ಇದೆ ಕಂಪ್ಲೀಟಾಗಿ. ಓಕೆ, ಜೈ ಹಿಂದ್, ಜೈ ಭಾರತ್ ಸರ್. ಎಲ್ಲರಿಗೂ ಒಳ್ಳೆಯದಾಗಲಿ. ಈ ಥರ ತೋಟ ತೊಗೊಳೋದಕ್ಕೆ ನನಗೆ ಸಪೋರ್ಟ್ ಮಾಡಿ. ನೀವು ಬನ್ನಿ, ನಾನು ಒಳ್ಳೆ ನೀಟಾಗೆ ಒಂದು ಜಮೀನನ್ನ ಕೊಟ್ಬಿಟ್ಟು ನಿಮಗೆ ಒಳ್ಳೆ ವ್ಯವಹಾರ ಮಾಡಿಕೊಡೋಣ ಅಂಥೇಳಿ ಈ ವಿಡಿಯೋನ ಇಲ್ಲಿಗೆ ಮುಕ್ತಾಯ ಮಾಡ್ತಾಯಿದ್ದೀನಿ.